2008ರಲ್ಲಿ ಸಾರ್ವತ್ರಿಕ ಎಲೆಕ್ಷನ್ ಗೆದ್ದು ಅಧಿಕಾರಕ್ಕೆ ಬಂದ ಬಿಜೆಪಿಗೆ ಸ್ಪಷ್ಟ ಬಹುಮತ ಏನೂ ಇರಲಿಲ್ಲ. ಆದರೆ ಬೆಂಬಲಕ್ಕೆ ನಿಂತ ಪಕ್ಷೇತರರಿದ್ದರು. ಎಲ್ಲವನ್ನೂ ಕರೆಕ್ಟಾಗಿ ನಡೆಸ್ಕೊಂಡು ಹೋಗಿದ್ರೆ ಸರ್ಕಾರವನ್ನು ಯಾರೂ ಅಲ್ಲಾಡಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ನಂತರ ನಡೆದದ್ದೇ ಬೇರೆ. 2008ರ ಮೇ 30ನೇ ತಾರೀಕಿನ ದಿನದಂದು ಹೆಗಲ ಮೇಲೆ ಹಸಿರು ಶಾಲ್ ಹಾಕಿಕೊಂಡು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಯಡಿಯೂರಪ್ಪ ತಮ್ಮ ಕೈಯಾರೆ ಎಲ್ಲವನ್ನೂ ಹಾಳು ಮಾಡಿಕೊಂಡ್ರು ಅನ್ನೋದು ರಾಜಕೀಯ ಬಲ್ಲವರ ಅಂಬೋಣ. ಶೋಭಾ ಕರಂದ್ಲಾಜೆ ಅವರನ್ನ ಕೈಬಿಟ್ಟು ಜಗದೀಶ್ ಶೆಟ್ಟರ್ ಸೇರಿದಂತೆ ರೆಡ್ಡಿ ಬಣದ ಒಂದಷ್ಟು ಜನರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದರ ಮೂಲಕ ಹೈದರಾಬಾದ್ ಬಂಡಾಯ ಮುಗಿತು ಅನ್ನೋ ಸಂತೋಷದಲ್ಲಿದ್ರು ಯಡಿಯೂರಪ್ಪ. ಆದ್ರೆ ಒಂದು ಅತೃಪ್ತ ಆತ್ಮ ಮಾತ್ರ ಶತಪಥ ತಿರುಗುತ್ತಿತ್ತು. ಇದೇ ರೇಣುಕಾಚಾರ್ಯ 8-10 ಜನ ಶಾಸಕರ ಸಮೇತ ಯಲಹಂಕ ಕಡೆ ಒಂದು ರೆಸಾರ್ಟ್ಗೆ ಹೋಗಿ ಕುಂತು ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಕಳಿಸಿದ್ರು. ಅದರಲ್ಲಿದ್ದ ಡಿಮ್ಯಾಂಡ್ ಒಂದೇ, ನನ್ನ ಮಂತ್ರಿ ಮಾಡಿ ಅನ್ನೋದು. ರಾಜಿ ಸಂಧಾನಗಳು ನಡೀಲಿಲ್ಲ. ಇವರು ಮಂತ್ರಿಯಾದ್ರು. ಪ್ರಮಾಣ ವಚನ ಸ್ವೀಕರಿಸಿದ ದಿನ ರಾಜಭವನದ ವೇದಿಕೆ ಮೇಲೆ ಯಡಿಯೂರಪ್ಪನವರ ಕಾಲಿಗೆ ಬೀಳೋ ಮೂಲಕ ನೋಡುವವರು ಅಸಹ್ಯ ಪಟ್ಕೊಳ್ಳೋ ಹಂಗಾಯ್ತು. ಈ ಬಂಡಾಯ ಮುಗಿದ ನಂತರ ಯಡಿಯೂರಪ್ಪನವರು ಒಂದು ಮಾತು ಹೇಳಿದ್ರು. ನಿಮಗೆ ನೆನಪಿದೆಯೋ ಇಲ್ವೋ? ಬದಲಾವಣೆ ಆಗಬೇಕು ಅಂತ ನಮ್ಮೆಲ್ಲ ಶಾಸಕರು ಮಂತ್ರಿಗಳ ಅಪೇಕ್ಷೆ ಇದೆ. ನಿಮ್ಮ ಅಪೇಕ್ಷೆನೂ ಅದೇ ಇದೆ. ಹಂಗಾಗಿ ಬದಲಾಯಿಸ್ಕೋಬೇಕು ಅಂತಿದೆ. ಇನ್ನು ಬದಲಾಗ್ತೇನೆ, ಮೊದಲಿನ ಯಡಿಯೂರಪ್ಪ ಇನ್ನು ಮುಂದೆ ಇರಲ್ಲ ಅಂದ್ರಲ್ಲ. ಏನದು ಮೊದಲಿನ ಯಡಿಯೂರಪ್ಪ ಅಂದ್ರೆ ದೂರ್ವಾಸ ಮುನಿಯಂಥ ಯಡಿಯೂರಪ್ಪ ಅಂತ. ಇವರ ಸಿಟ್ಟಿನ ಬಗ್ಗೆ ದಂತಕಥೆಗಳಿವೆ. ಇವರಿಗೆ ಕೋಪ ನೆತ್ತಿಗೇರಿದಾಗ ಎದುರಿಗಿದ್ದೋರನ್ನ ಒದಿತಾರಂತೆ. ಹಂಗೆ ಒದಿಸ್ಕೊಳ್ಳೋದಕ್ಕೆ ಅಂತಾನೆ ಒಬ್ಬ ಇವರ ಜೊತೆ ಪರ್ಮನೆಂಟ್ ಆಗಿದಾನಂತೆ. ಕೆಲವು ಸಲ ಸಣ್ಣ ಪುಟ್ಟ ಮಾತಿಗೂ ನಖಶಿಕಾಂತಕ ರೇಗಿ ಕೈಗೆ ಏನು ಸಿಕ್ಕರೆ ಅದನ್ನ ಬೀಸ್ಬಿಡ್ತಾರಂತೆ. ಇವೆಲ್ಲ ಎಷ್ಟು ಸತ್ಯನೋ ಗೊತ್ತಿಲ್ಲ. ಆದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಶಾಸಕರು ತಮ್ಮ ತಮ್ಮ ಕೆಲಸ ಮಾಡಿಸ್ಕೊಳ್ಳೋದಕ್ಕಿಂತ ಮೊದಲು ಸಾಹೇಬರ ಮೂಡ್ ಹೆಂಗಿದೆ ಅಂತ ಕೇಳ್ಕೊಳ್ಬೇಕಾಗ್ತಿತ್ತು. ಕೆಲವು ಸಲ MLAಗಳ ಮುಖದ ಮೇಲೆ ಫೈಲ್ ಎಸೆದ್ರಂತೆ, ಪೇಪರ್ ವೇಟ್ ತಗೊಂಡು ಹೊಡೆಯೋದಕ್ಕೆ ಹೋಗಿದ್ರಂತೆ ಅನ್ನೋ ಮಾತುಗಳ ಕೇಳಿಸೋದಕ್ಕೆ ಶುರುವಾದವು. ನೆನಪಿರ್ಲಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರಬಹುದು. ಹಂಗಂತ ಉಳಿದ ಶಾಸಕರೇನು ಪುಗಸಟ್ಟೆ ಬಿದ್ದವರಲ್ಲ. ಅವರು ತಕ್ಕ ಮಟ್ಟಿಗೆ ಸರ್ಕಸ್ ಮಾಡೇ MLAಗಳಾಗಿದ್ದಾರೆ. ಅವರನ್ನ ಅವರ ಕ್ಷೇತ್ರಗಳಲ್ಲಿ ಅವರ ಮತದಾರರು ಹೆಗಲ ಮೇಲೆ ಹೊತ್ಕೊಂಡು ಕುಣಿತಾರೆ. ಆದ್ರೆ ಬೆಂಗಳೂರಿಗೆ ಬಂದು CM ಎದುರಿಗೆ ನಿಂತ್ರೆ ದಾದ್ ನಹಿ ಫಿರಾದ್ ನಹಿ. ಇವರು ಶಾಸಕರ ಹೆಗಲ ಮೇಲೆ ಕೈ ಹಾಕಿ 4 ಮುತ್ತಿನಂಥ ಮಾತಾಡೋ ಸ್ವಭಾವ ಒಂದು ಬೆಳೆಸ್ಕೊಂಡು ಬಿಟ್ಟಿದ್ರೆ ಇವತ್ತಿರೋ ಸಮಸ್ಯೆಗಳಲ್ಲಿ 12 ಆಣೆ ಸಮಸ್ಯೆಗಳು ಹುಟ್ಟುತ್ತಾನೆ ಇರಲಿಲ್ಲ. ಅದರಲ್ಲೂ ಅದೊಂದು ಬಂಡಾಯ ಅಂತೂ ನಡೀತಾನೆ ಇರಲಿಲ್ಲ. ಬಿಜೆಪಿಗೆ ಸಪೋರ್ಟ್ ಮಾಡಿ ಅಧಿಕಾರಕ್ಕೆ ತಂದಿದ್ದ 5 ಜನ ಪಕ್ಷೇತರ MLAಗಳ ಜೊತೆ ಇನ್ನು 8 ಜನ ಮೂಲ ಬಿಜೆಪಿ MLAಗಳ ಸೇರ್ಕೊಂಡು ಬಂಡಾಯದ ಬಾವುಟ ಹಾರಿಸ್ಬಿಟ್ರು. ಈ ಸಲ ಅವರನ್ನ ಕೆಡವೆ ತೀರ್ತೀವಿ ಅಂತ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ ಅವರ ಗುಂಪಿನಲ್ಲಿದ್ದ ಒಂದು ಮುಖ ನೋಡಿ ಸ್ವತಃ ಯಡಿಯೂರಪ್ಪನವರೇ ಬೆಚ್ಚಿ ಬಿದ್ರೇನು. ಒನ್ಸ್ ಅಗೇನ್ ರೇಣುಕಾಚಾರ್ಯ. ಆವತ್ತು ರೆಡ್ಡಿಗಳ ಜೊತೆ ನಿಂತು ಧಿಕ್ಕಾರ ಕೂಗಿದ್ದ ರೇಣುಕಾಚಾರ್ಯ ನಂತರ ಸ್ವತಃ ಒಂದಷ್ಟು ಶಾಸಕರ ಜೊತೆ ಬಂಡಾಯ ಎದ್ದು ಮಂತ್ರಿಗಿರಿ ಗಿಟ್ಟಿಸಿಕೊಂಡಿದ್ದ ರೇಣುಕಾಚಾರ್ಯ ಈಗ ಮತ್ತೆ ಭಿನ್ನ ಮತದ ನೇತೃತ್ವ ವಹಿಸಿದಂತಿತ್ತು. ಇನ್ನು ಯಡಿಯೂರಪ್ಪನವರು ಅತ್ತದ್ಯಾಕೆ ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡಿದರು. ಆ ಮಾತು ಈಗ ಬೇಡ. ಒಟ್ಟಿನಲ್ಲಿ ಅಧಿಕಾರಕ್ಕೆ ಬಂದ 1.5 ವರ್ಷಗಳ ನಂತರ ನಡೆದ ಮೊದಲ ಬಂಡಾಯ ಅವರ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತು.
ಆ ಭಿನ್ನಮತ ಶಮನ ಮಾಡಿದ ಖುಷಿಯಲ್ಲಿಯೇ ಮತ್ತೊಮ್ಮೆ ವಿಧಾನಸೌಧದ 3ನೇ ಮಹಡಿ ಸೇರಿಕೊಂಡ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಅನುಭವಿಸುವ ಮೂಡಿಗೆ ಮರಳಿದ್ರೋ ಇಲ್ವೋ ಗೊತ್ತಿಲ್ಲ. ಅಷ್ಟರಲ್ಲಿ ಮತ್ತೊಂದು ದಂಗೆ. ಆದರೆ ಈ ಸಲ ದಂಗೆ ಎದ್ದವರು ರೇಣುಕಾಚಾರ್ಯ. ಅದು ದಂಗೆಯಲ್ಲ, ಅಕ್ಷರಶಃ ಬ್ಲ್ಯಾಕ್ ಮೇಲ್. ಒಂದು ಸಣ್ಣ ಬ್ರೇಕ್ನ ನಂತರ ಅದರ ವಿವರಗಳನ್ನ ನೋಡೋಣ.